ಜೆಡಿಎಸ್ ಕಾಂಗ್ರೆಸ್ ರಾಜಕೀಯ ಜಟಾಪಟಿ. ಸಿರುಗುಪ್ಪ ಮತ್ತು ಬಳ್ಳಾರಿ ತಾಲೂಕಿನ ರೈತರಿಗೆ ಸಂಕಷ್ಟ. ಎಸ್ ವೀಕ್ಷಕರೇ, ಸಿರುಗುಪ್ಪ ತಾಲೂಕಿನ ಗಡಿಭಾಗದ ಚಾನಹಾಲ ಗ್ರಾಮದಲ್ಲಿ ರಾಜಕೀಯ ಜಟಾಪಟಿಯಿಂದ ರೈತರಿಗೆ ಸಂಕಷ್ಟ ಎದುರಾಗಿರುವ ಘಟನೆ ನಡೆದಿದೆ. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 2021ರಲ್ಲಿ ಆಗಿನ ಸಚಿವರಾದ ಬಿ ಶ್ರೀರಾಮುಲುರವರ ನೇತೃತ್ವದಲ್ಲಿ 2022-23ರ ಡಿಪಿಯಿಂದ ಪಂಪ್ ಮಾಡಿ ಕೆರೆಗೆ ನೀರು ತುಂಬಿಸಲು ಪೈಪ್ ಲೈನ್ ಕಾಮಗಾರಿ ಮಾಡಲಾಗಿತ್ತು. ಇದರಿಂದ ಸಾರ್ವಜನಿಕರು ಮತ್ತು ರೈತಾಪಿ ವರ್ಗದವರಿಗೆ ಅನುಕೂಲವಾಗಿತ್ತು. ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಹೊಸದಾಗಿ ಪೈಪ್ಗಳನ್ನು ತೆಗೆಯುವ ಮೂಲಕ ರೈತರು ಈಗಾಗಲೇ ಬಿತ್ತನೆ ಮಾಡಿರುವ ಜಮೀನುಗಳಲ್ಲಿ ಅಡ್ಡಿಪಡಿಸಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಇದರಿಂದ ರೈತರಿಗೆ ಭಾರಿ ನಷ್ಟವಾಗುತ್ತಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈ ಹೊಸ ಯೋಜನೆಗೆ 68 ಲಕ್ಷ ರೂಪಾಯಿ ಟೆಂಡರ್ ಆಗಿದ್ದು, ಜೊತೆಗೆ 10 ಲಕ್ಷ ಲ್ಯಾಂಡಿಂಗ್ ವೆಚ್ಚವಾಗಿದೆ. ಆದರೆ ಸ್ಥಳದಲ್ಲಿ ಯಾವುದೇ ಹೊಸ ಕಾಮಗಾರಿ ಕಂಡು ಬರುತ್ತಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈಗಾಗಲೇ ಮಳೆ ಕೊರತೆ ಮತ್ತು ತುಂಗಭದ್ರಾ ಜಲಾಶಯದಿಂದ ನೀರು ಬಿಡುಗಡೆ ವಿಳಂಬವಾಗಿದೆ. ಕುಡಿಯುವ ನೀರು ಮತ್ತು ವ್ಯವಸಾಯಕ್ಕೆ ನೀರಿಲ್ಲದ ರೈತರು ಕಂಗೆಟ್ಟು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತು ಇದರ ಜೊತೆಗೆ ಇದೀಗ ಪೈಪ್ ಲೈನ್ ತೆಗೆಯುವ ಮೂಲಕ ನಾಟಿ ಮಾಡಿದ ಬೆಳೆಯನ್ನು ಕೂಡ ನಾಶ ಮಾಡುತ್ತಿರುವುದು ರೈತರಿಗೆ ತುಂಬಲಾಗದ ನೋವು ತಂದಿದೆ ಎಂದು ರೈತರು ಆರೋಪಿಸಿದ್ದಾರೆ. ಸರ್ಕಾರವು ಈ ಯೋಜನೆಯನ್ನು ಕೈಬಿಟ್ಟು ರೈತರ ಪರವಾಗಿ ನಿಲ್ಲಬೇಕು ಎಂದು ಸ್ಥಳೀಯ ಸಾರ್ವಜನಿಕರು ಮತ್ತು ರೈತರು ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರವು ದುಂದು ವೆಚ್ಚಕ್ಕೆ ಕೈ ಹಾಕಿ ರೈತರ ಬೆಳೆಯನ್ನು ನಾಶ ಮಾಡುತ್ತಿದ್ದಾರೆ ಎಂದು ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಗಡಿಭಾಗದ ವರದಿ. ಸಿರುಗುಪ್ಪ ತಾಲೂಕು ವರದಿಗಾರರು ಮಾರೇಶ್ ಎಂಸಿ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಚಾನಾಳು ಗ್ರಾಮದ ಸಾರ್ವಜನಿಕರ ಪರವಾಗಿ ಸಾರ್ವಜನಿಕರು ಸರ್ಕಾರಕ್ಕೆ, ಸರ್ಕಾರದ ಶಾಸಕರಿಗೆ, ಸರ್ಕಾರದ ಸಿಬ್ಬಂದಿಗೆ, ಸಂಬಂಧಪಟ್ಟಂತ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಯೋಜನೆ ಇಲಾಖೆಯ ಇಂಜಿನಿಯರ್ಗಳಲ್ಲಿ ಗ್ರಾಮದ ಪರವಾಗಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಈಗಾಗಲೇ 2 ವರ್ಷದ ಹಿಂದೆ ಅದೇ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಯ ಇಲಾಖೆಯ ಇಂಜಿನಿಯರ್ಗಳು ಸ್ಥಳ ಪರಿಶೀಲನೆ ಮಾಡಿ ಮುಖ್ಯ ಕಾಲುವೆಯಿಂದ ಕೆರೆಯವರೆಗೆ ನೀರನ್ನು ತುಂಬಿಸುವುದು ಸೂಕ್ತ ಅಂತ ತಿಳಿದು 1 ಕಿಲೋಮೀಟರ್ ಪೈಪ್ ಲೈನ್ ಅನ್ನು ಜೋಡಣೆ ಮಾಡಿದ್ದಾರೆ. ಈಗ ಗ್ರಾಮದ ಯಾವುದೇ ಒಬ್ಬ ವ್ಯಕ್ತಿಯ ಟವಲನ್ನು ತೀರಿಸಿಕೊಳ್ಳೋದಕ್ಕೆ ಸರ್ಕಾರ ಮತ್ತು ಶಾಸಕರು ಅವರ ಪರವಾಗಿ ನಿಂತು ಹಾಕಿರುವ ಪೈಪ್ ಲೈನ್ ಅನ್ನು ಕೀಳಿಸಿ ಮತ್ತೊಂದು ಕಡೆಗೆ ಅದನ್ನು ಮರುಜೋಡಣೆ ಮಾಡೋದಕ್ಕೆ ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಮಾಡಿಕೊಂಡು, ಸರ್ಕಾರವನ್ನು ದುರುಪಯೋಗ ಮಾಡಿಕೊಂಡು ಇಡೀ ಗ್ರಾಮದ ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಈಗ ಈ ಪೈಪ್ ಲೈನ್ ಕೀಳೋದ್ರಿಂದ ಆ ಕೀಳುವಂತ ಜಮೀನುಗಳಲ್ಲಿ ಈಗಾಗಲೇ ಸಸಿಮಡಿಗಳನ್ನು ಹಾಕಿದ್ದಾರೆ, ಕೃಷಿಯನ್ನು ಮಾಡಿದ್ದಾರೆ, ನಾಟಿನೂ ಮಾಡ್ತಾ ಇದ್ದಾರೆ, ನೀರನ್ನು ಬಿಟ್ಟಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಏನೇನು ಅವಶ್ಯಕತೆ ಇಲ್ಲ ಪೈಪ್ ಲೈನ್ ಕೀಳೋದಕ್ಕೆ. ಆದ್ರೂ ಕೂಡ ಇದೆಲ್ಲ ಒಂದು ಜನಗಳ ಮೇಲೆ, ಸಾರ್ವಜನಿಕರ ಮೇಲೆ ಸರ್ಕಾರ ದೌರ್ಜನ್ಯ ಏರಿ ಇದನ್ನೆಲ್ಲ ದುರುದ್ದೇಶ ಇಟ್ಟುಕೊಂಡು ಈ ಪೈಪ್ ಲೈನ್ ಕಿತ್ತಾ ಇದ್ದಾರೆ. ಇದರಿಂದ ಆ ಪೈಪ್ ಎಲ್ಲ ಜಮೀನುಗಳ ರೈತರಿಗೆ ನಷ್ಟ ಆಗ್ತಾ ಇದೆ, ಇದರಿಂದ ತೊಂದರೆ ಆಗ್ತಾ ಇದೆ. ದಯವಿಟ್ಟು ನಾನು ಇಡೀ ಚಾನಾಳು ಗ್ರಾಮದ ಸಾರ್ವಜನಿಕರು ಸರ್ಕಾರಕ್ಕೆ, ಸಂಬಂಧಪಟ್ಟ ಶಾಸಕರಿಗೆ ಮನವಿ ಮಾಡಿಕೊಳ್ತಾ ಇದ್ದೀವಿ. ಈಗ ಕೀಳುವಂತ ಪೈಪ್ ಲೈನ್ ಏನು ಕೀಳ್ತಾ ಇದಾರಲ್ಲ ಅದನ್ನು ದಯವಿಟ್ಟು ತತ್ಕ್ಷಣ ನಿಲ್ಲಿಸಬೇಕು ಅಂತೇಳಿ ನಾನು ಈ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ, ಶಾಸಕರಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಗ್ರಾಮದ ಎಲ್ಲ ಸಾರ್ವಜನಿಕರ ಪರವಾಗಿ ವಿನಂತಿ ಮಾಡಿಕೊಳ್ತೇನೆ. ದಯವಿಟ್ಟು ನಿಲ್ಲಿಸಿ, ದಯವಿಟ್ಟು ಈ ಪೈಪ್ ಲೈನ್ ಕೀಳೋದ್ರ ನಿಲ್ಲಿಸಿ ಅಂತ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ.